ಸತೆ ಬಂದೇನೆ. ಬಾ 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 ಬಾ, ನಿನ್ಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ಬಾ ಬಾ, ನೋಡು ನಿನ್ ಮಗ ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಬಿಟ್ಟು ಬಂದ್ಬಿಟ್ಟವನಿ. ನನಗೂ ಬೇಜಾರೈತೆ, ಬೇಜಾರಿಲ್ಲ ಅಂತಲ್ಲ. ಆದ್ರೂ ಮದುವೆ ಮಾಡ್ಕೊಂಡು ಬಂದವ್ರನ್ನೇನಾದ್ರೂ ಈಚೆ ಕಡೆಗೆ ತಳ್ಳಕಾಯ್ತದೆ? ನೀನೇ ಹೇಳು. ಅಮ್ಮ. ಅಲ್ಲ ಕಣಮ್ಮಿ, ಆರ್ತಿ ತಟ್ಟೆ ತಗೊಬಿಟ್ಟು ಬಂದ್ರೆ ಇದು ಯಾಕೆ ಹಿಂಗ್ ಬೋರಿಗೈ ನಿಂತ್ಕೊಂಡಿದ್ಯಲ್ಲಮ್ಮಿ ನೀನು? ಮನೆ ಮಗಳು ನೀನೇನಿ ಆರ್ತಿ ಎತ್ಬಿಟ್ಟು ಮನೆ ಒಳಗಡೆ ಸೇರಿಸ್ಬೇಕು. ಅದು ಬಿಟ್ಬಿಟ್ಟು ಬೋರಿಗೈಯಾಗಿ ನಿಂತಿದ್ಯಲ್ಲ ನಿಧಿ. ಹೋಗು ಸರ್ನ ಹೋಗ್ಬಿಟ್ಟು ತಗೊಂಬಿಟ್ಟು ಬಾ, ಹೋಗು ತಟ್ಟೆಯ. ಮಕ್ಕ ನೋಡ್ಕೊಂಡು ನಿಂತವಳೆ. ಏನ್ಲ ಕಿತ್ತೋದ್ ನನ್ನ ಮಗನೇ. ಓದ್ತೀನಿ ಓದ್ತೀನಿ ಓದ್ತೀನಿ, ದುಡ್ಡು ಕಳ್ಸು ದುಡ್ಡು ಕಳ್ಸು ದುಡ್ಡು ಕಳ್ಸು ಅಂತ ಹೇಳ್ಬಿಟ್ಟು ಇಲ್ಲಿ ಲೋಪರ್ ಕೆಲಸ ಮಾಡ್ಕೊಂಡು ನಿಂತಿದ್ಯಲ್ಲ ನೀನು. ಲೋಪರ್ ನನ್ನ ಮಗನೇ. ಏನು ಅಂತ ಹೇಳ್ಬಿಟ್ಟು ನೀನು ಆಟ ಆಡ್ತಾ ಇದ್ಯಾ? ದುಡ್ಡು ಕಳ್ಸ್ 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 ಸಾಕಾಗ್ಬಿಟ್ವಿ ನಾನು ನಿಮ್ಮಪ್ಪ ಇಬ್ರು ಈ ಅಲ್ಕಾ ಕೆಲಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೋ ಹೈದ್ರಾಬಾದ್ಗೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ಲ ನಿನಗೆ. ಮಾನಗೆಟ್ ನನ್ನ ಮಗನೇ. ಏನ್ಲ ಅಷ್ಟು ಇದು ಅನ್ಕೋಬಿಟ್ಟ ಈ ಮನೆ ಒಳಗಡಿಕೆ ನಿನ್ನ ಮಾತ್ರ ಸೇರ್ಸಕ್ಕಿಲ್ಲ ನಾನು. ಬಾಯಿ ಮುಚ್ಕೊಂಡು ಹೋಯ್ತಾ ಇರು. ಮಗ ಅನ್ನ ಮಕನು ನಾನು ನೋಡಕ್ಕಿಲ್ಲ ನಾನು. ಇನ್ನ ನೀನ್ ದುಡ್ಕತ್ಯಾ, ನೀನ್ ತಿಂತೀಯ, ನೀನ್ ಮಾಡ್ಕೊ ಹೋಗು. ಅಮ್ಮ ಇದೇನಮ್ಮ ನೀನು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳಮ್ಮ? ಅಮ್ಮ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಕಣಮ್ಮ, ದಯವಿಟ್ಟು ಮನೆ ಸೇರ್ಸಮ್ಮ. ಅಲ್ಲ ನನ್ನ ಕೆಲಸ ಅದು, ಅದು ಕೆಲಸ ಅದು. ನಿಮ್ಮ ಕಾಲೇಜ್ಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ತಿಳ್ಕೊಂಡಿದ್ದಾಯ್ತು. ನೆನ್ನೆ ಯಾಕೋ ಒಂದು ವಿಷಯಕ್ಕೆ ಅನುಮಾನ ಬಂದು ನೆನ್ನೆ ಸಂಜೆ ನಿನಗೆ ಫೋನ್ ಹಾಕಿ ಎಲ್ಲನೂ ಕೇಳಿದ್ದಾಯ್ತು. ನನ್ನ ಮಗನೇ, ಎರಡು ಬುಕ್ಕಾಗೇನೋ ಸಬ್ಜೆಕ್ಟಾಗೇನೋ ವಾಗಿ ಹಾಕ್ಸ್ಕೊಂಡಿದ್ಯಂತಲ್ಲ, ಡುಮ್ಕಿ ಹೊಡೆದಿದ್ಯಂತಲ್ಲ. ಮಾನ್ಗೆಟ್ ನನ್ನ ಮಗನೇ. ಓದ್ತೀನಿ 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 ಅಂತ ಹೇಳ್ಬಿಟ್ಟು ಎಸ್ಬಿಟ್ಟು ನೀನು ಏನೋ ಬಿಡು, ಫೇಲಾದರೂ ಪರವಾಗಿಲ್ಲ, ಗೊತ್ತವನೆಲ್ಲ ಮನೆಗೆ ಕೊಟ್ಟು ಪಾಸ್ ಮಾಡ್ಕೊತಾನೆ ಅಂತ ಅನ್ಕೊಂಡು ನಾನು ನಂಬ್ಕೊಂಡು ಸುಮ್ಕಿದ್ರೆ ಯಾವ ಗತಿ ಮಾಡ್ಕೊಂಡು ಇವಳಂಗೆ ಕರ್ಕೊಬಿಟ್ಟು ಬಂದಿದ್ಯಾ ಅಂದರೆ ಸರಿ ಸರಿ ಸಾಕೋಗ್ಲ. ಸಾಕೊಂಡು ನೀನು ಎಂಟ್ರೂ ನೀನು ಜೀವನ ಮಾಡು. ನಾನಂತೂ ಯಾರನ್ನೂ ಸಾಕಕ್ಕಿಲ್ಲ ಅಂದರೆ ಸಾಕಕ್ಕಿಲ್ಲ. ಇನ್ನು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಮಾಡ್ತೀಯಾ ಮಾಡು, ಕೂಲಿ ಮಾಡ್ಕತ್ತೀಯ, ನಾಳೆ ಮಾಡ್ಕತ್ತೀಯ. ಇಲ್ಲ ಅಂತ ಹೇಳಿದ್ರೆ ನಿನಗೆ ಬೇಕಾದ್ರೆ 1 ಎಕರೆ 2 ಎಕರೆ ಬಿಟ್ಟು ಕೊಡ್ತೀನಿ. ನೀನೇ ಮಾಡ್ಕೊಂಡು ತಿನ್ಕೊಂಡು ಬಿದ್ದಿರು. ಈ ಮನೆಗಂತೂ ನೀನು ಇಟ್ಕೊಳಕ್ಕಿಲ್ಲ. ಲೇ ಸೊಸೆ. ಏನತ್ತೆ? ಲೇ ಸೊಸೆ, ನಿನ್ಗೇನೇ ಬಂದೈತೆ ದೊಡ್ಡ ರೋಗ? ಸುಮ್ಮನೆ ಮನೆ ತುಂಬಿಸ್ಕೊಳ್ಳೋದು ಕಲ್ತ್ಕೊಳ್ಳಲೇ. ನೋಡು, ನಿನ್ನ ಮಗ ಮುಂದೆ ಭಾಳ ಸಂದಕ್ಕಿರ್ತಾನೆ ಕಣ್ಲೆ. ನನ್ನ ಮಾತು ಕೇಳಿ ಸುಮ್ಮನೆ ನಿಮ್ಮ ಅತ್ತೆ ಹೇಳ್ತಾ ಇದ್ದೀನಿ, ಮನೆ ತುಂಬಿಸ್ಕ. ಆಮೇಲೆ ಹೇಳ್ತೀನಿ ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅಲ್ಲ, ಅದೇ ಹತ್ರ ನಿಂತ್ಕೊಂಡು ಬೆಳೆದಿರೋ ಮಗುನ ನೀನು ಹಿಂಗೆ ಈಚೆ ಕಡೆಗೆ ತೊಳ್ಬಿಟ್ರೆ ಅವ್ನು ತಾನೇ ಎಲ್ಲಿಗೋಯ್ತಾನೆ? ಆಮೇಲೆ ಅವಳ ಮನೆ ಕರ್ಕೊಂಡು ಹೋಗ್ಬಿಟ್ಟು ಮಡಿಕೊಬಿಡ್ತಾಳೆ. ನಾಳೆ ನಿನಗೆ ಮಗ ಬೇಕು ಅಂದ್ರೂ ಸಿಗಕ್ಕಿಲ್ಲ. ನಿನ್ನ ಗಂಡಂಗೂ ಎಲ್ರಿಗೂ ಕೊಳ್ಳಿ ಇಕ್ಕೋರು ಯಾರೇ? ಇವನೇ ತಾನೇ ವಂಶೋದ್ಧಾರಕ ಅಂತ ಇರೋನು. ನನ್ನ ಮಾತು ಕೇಳು. ನೋಡು, ನಾನು ನಿಂತು ಎಲ್ಲ ನೋಡ್ಕೊತೀನಿ. ಸುಮ್ಕೆ ಮನೆ ಒಳಗಡೆಗೆ ಸೇರಿಸ್ಕ. ಮತ್ತೆ ನೀವು ಸುಮ್ಮನೆ ಇರ್ತೀರಾ? ಇವ್ರನ್ನ ಮನೆ ಒಳಗಡೆಗೆ ಸೇರಿಸ್ಕೊಂಡ್ರೆ ಅಷ್ಟೇ ನೀನಿಯ. ನನಗೆ ನನ್ನ ಮಗ ಮೋಸ ಮಾಡೋನಿ. ಓದ್ತೀನಿ 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 ಅಂತ ಹೇಳ್ಬಿಟ್ಟು ಓದಿದ್ದಂಗೆ ಒಬ್ಬನ ಮಗ ನೋಡ್ದ ಹೆಂಗೆ ಮಾಡ್ಕೊಂಡವನಿ ಅಂತ ಹೇಳ್ಬಿಟ್ಟು. ಇಲ್ಲ ಕಣತ್ತೆ, ನಾನಂತೂ ಮನೆ ಒಳಗಡೆಗೆ ಸೇರ್ಸಕ್ಕಿಲ್ಲ. ಎಲ್ಲನ ಬಿದ್ದು ಸಾಯ್ಲಿ ಬಿಡು. ನಾನು ಯಾಕೆ ಸುಮ್ಕೇನಿಯ ಮನೆ ಒಳಗಡೆಗೆ ಸೇರಿಸ್ಲಿ? ನನಗಂತೂ ಒಂಚೂರು ಇಷ್ಟ ಆಯ್ತಿಲ್ಲ ನನ್ನ ಮಗ ಮಾಡ್ಕೊಬಿಟ್ಟು ಬಂದಿರೋ ಕೆಲಸ. ನೀವು ನೋಡಿ ಹೆಂಗೆ ಹೇಳ್ತೀರಾ? ನಿಮ್ಮತ್ತೆ ಏನು ಹೇಳಿದ್ರು ಅದಕ್ಕೊಂದು ಅರ್ಥ ಇರ್ತದೆ ಕಣ್ಪದ್ದಿ. ಅವಳೇನು ಬಿಕಾರಿ ಅಲ್ಲ, 10 ಎಕರೆ ಹೊಲ ಮಾಡಿಕೊಂಡವಳೆ. ನೋಡು, ನಿನಗೆ ಹೊಲದ ಚಿಂತೆ ಇದು ಇಲ್ಲ ಅಂತ ನನಗೆ ಗೊತ್ತು. ಆದರೂ ಹೇಳ್ತಾ ಇವ್ನಿ, ಕಟ್ಕೊಂಬಂದ ಮೇಲೆ ಇನ್ನೇನು ಮಾಡೋಂಗಿಲ್ಲ, ಸೇರಿಸ್ಬೇಕು ಮನೆಗೆ. ಈ ಹುಡುಕಿ ನಾವು ಮದುವೆ ಮಾಡೋದು ಅಷ್ಟ್ರಾಗೆ ಐತೆ. ನನ್ನ ಮಾತು ಕೇಳು. ನಾನು ಯಾರ ಜಮೀನು ನಂಬ್ಕೊಂಡು ಬದುಕಿಲ್ಲ ಕಣತೆ. ಯಾರ ಜಮೀನು ನನಗೇನು ಬೇಕಾಗಿಲ್ಲ. ನೀವು ಸುಮ್ಕಿದ್ಬಿಡಿ, ನನಗೆ ಬಲವಂತ ಮಾಡಕ್ಕೆ ಬರಬೇಡಿ. ಈ ಬಡ್ಡಿಗಳನ್ನ ಮಾತ್ರ ನನ್ನ ಮನೆ ಒಳಗಡೆಗೆ ಮಾತ್ರ ಕರ್ಕೊಳಕ್ಕಿಲ್ಲ. ಅಮ್ಮ ಪ್ಲೀಸ್ ಕಣಮ್ಮ, ಪ್ಲೀಸ್ ಮನೆ ಒಳಗಡೆಗೆ ಸೇರ್ಸಮ್ಮ ನಮ್ಮನುವೆ. ಅಮ್ಮ ನೀನು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಕಾಲು ಕೆಳಗಡೆ ಬಿದ್ದಿರ್ತೀನಿ ಕಣಮ್ಮ. ನನ್ನ ಮಾತು ಕೇಳಮ್ಮ. ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಬಂದಿದ್ದೀನಿ ಕಣಮ್ಮ. ಏನೋ ಮದುವೆ ಮಾಡ್ಕೊಳ್ಳೋದೊಂದು ನಿನಗೆ ಹೇಳಿಲ್ಲ ಅಷ್ಟೇ, ನೀ ತಪ್ಪಾಯಿತು. ಬಿಟ್ರೆ ಇನ್ನು ಎಲ್ಲ ವಿಚಾರನೂ ನಿನ್ಗೆ ಹೇಳಿದ್ದೀನಿ ಅಲ್ವೇನಮ್ಮ. ನಾನು ಓದಿನ ವಿಚಾರ ಹೇಳೋಣ ಅಂತ ಅನ್ಕೊಂಡಿದ್ದೆ, ಆದರೆ ಏನೋ ಭಯ ಆಯಿತು ನಿನ್ಗೆ ಹೇಳೋಕ್ಕೆ, ಅದಕ್ಕೆ ಸುಮ್ಕಾದೆ ಕಣಮ್ಮ. ಇದು ಒಂದೇ ಒಂದು ಕಿತ ಸಮಸ್ಬಿಡು ಕಣಮ್ಮ, ಪ್ಲೀಸ್ ಕಣಮ್ಮ, ಮನೆ ಒಳಗಡೆಗೆ ಸೇರಿಸ್ಕೊಳಮ್ಮ. ಮಗಳೇ, ತಲೆ ಕೆಡಿಸ್ಕೊಬೇಡ. ಸೇರಿಸ್ಕೊತಾರೆ ನಿನ್ನ ಮನೆ ಒಳಗಡೆಗೆ. ಚಿಕ್ಕಮ್ಮ, ನೀನು ಮದುವೆ ಮಾಡ್ಕೊಂಡು ಬಂದವ್ರನ್ನ ಇನ್ನೇನಾದ್ರೂ ನಾವು ಇದು ಮಾಡೋಕ್ಕಾಗುತ್ತಾ? ಪರವಾಗಿಲ್ಲ ಚಿಕ್ಕಮ್ಮ, ಅವರು ಲವ್ ಮಾಡ್ಕೊಂಡು ಬಂದವ್ರೆ, ಅವರು ದುಡ್ಕೊಂಡು ಏನೋ ಜೀವನ ಮಾಡ್ತಾರೆ. ಈಗ ಎಲ್ಲರೂ ಸಿಟಿಗೆ ಹೋಗ್ಬಿಟ್ಟು ಜೀವನ ಮಾಡಬೇಕು ಹಂಗೆ ಹಿಂಗೆ ಅಂತ ಅನ್ಕೋತಾರೆ ಓದಿರೋರು. ಅಂಥದ್ರಲ್ಲಿ ಇವರು ಹಳ್ಳಿನಲ್ಲೇ ಇರ್ತೀನಿ, ನಿಮ್ಮ ಮನೇಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹೆಂಗೋ ಮನೆ ಒಳಗಡೆ ಸೇರಿಸ್ಕೊಂಡು ಆರ್ತಿಗೆ ಎತ್ತಿ ಸೇರಿಸ್ಕೊಳ್ಳಿ ಮನೆ ಒಳಗಡೆ, ಎಲ್ಲ ಒಳ್ಳೇದಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಈಗ ಇಷ್ಟಪಟ್ಟು ಮದುವೆ ಮಾಡ್ಕೊಂಡವ್ರೆ, ಅವ್ರಿಗೂ ಜೀವನ ಅರ್ಥ ಆಗಲಿ. ಅವ್ರೇನು ಬಿಟ್ಟೇನು ಹೋಗಿಲ್ವಲ್ಲ, ಜೊತೆಲಿ ಮದುವೆ ಆಗಿದ್ದಾರಲ್ಲ. ಅಯ್ಯೋ ಉಷಾ, ಸುಮ್ಕಿರಮ್ಮಿ ನೀನು. ಹೊಟ್ಟೆಲ್ಲ ಉರಿತಾಯ್ತು ನನಗಂತೂ. ಎಂಥ ಅಲ್ಕ ಕೆಲಸ ಮಾಡ್ಬಿಟ್ನಲ್ಲ ಈ ನನ್ನ ಮಗ ಅಂತ ಹೇಳ್ಬಿಟ್ಟು. ನೀವೆಲ್ಲ ಹೇಳೋದು ಕೇಳಿದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ಹಾಳು ಬಿದ್ದು ಹೋಗ್ಲಿ. ನಿಧಿ,
ಹೋಗಿ ಹೋಗಿ ಆರತಿ ತಟ್ಟೆ ತಗೊಬಿಟ್ಟು ಬಂದು ಬೆಳಗಿ ಏನಾರ ಮಾಡ್ಕೊಳ್ಳಿ. ಮನೆಗೊಂದು ಮೂಲೆಗೆ ಬಿದ್ದಿರ್ಲಿ, ಮನೆ ಕ್ಯಾಮೆ ಗಿಮೆ ಮಾಡ್ಕೊಂಡು ಏನಾರ ಹೆಚ್ಚು ಕಮ್ಮಿ ಮಾತಾಡ್ಲಿ. ಆಮೇಕಿಂದ ನಾನು ಮಾತಾಡ್ತೀನಿ ಅಷ್ಟೇ ನೀನಿಯ. ಅಮ್ಮ ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಆದರೂ ನೀನೇನು ಬೇಜಾರು ಮಾಡ್ಕೋಬೇಡ ಕಣಮ್ಮ, ಸರಿನಾ? ಆ, ಆ, ನಾನಿಲ್ಲಿದ್ದು ಇನ್ಮೇಲೆ ನಿನಗೂ ಅಪ್ಪಂಗೂ ಆರಾಮಾಗಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ನಾವೇ ನಿನಗೆ ಎಲ್ಲ ಕೆಲಸನೂ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಕಣಮ್ಮ. ನೀನು ಏನು ತಲೆಯನ್ನೇ ಕೆಡ್ಸ್ಕೊಬೇಡ. ಇವಳು ಅಷ್ಟೇ ಕಣಮ್ಮ, ಭಾಳ ಅಂದರೆ ಭಾಳ ಒಳ್ಳೆಯವಳು ಕಣಮ್ಮ. ನಿನಗೆ ಗೊತ್ತಿಲ್ಲ ಎಷ್ಟು ಒಳ್ಳೆಯವಳು ಅಂತ ಹೇಳ್ಬಿಟ್ಟು, ಮುಂದೆ ಮುಂದೆ ಗೊತ್ತಾಯ್ತದ ನಿನಗೆ. ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಬಹಳ ಒಳ್ಳೆ ಮಂದಿ ಅಂತ ಹೇಳ್ಬಿಟ್ಟು? ಅಯ್ಯೋ ಅದನ್ನ ಬೇರೆ ಪ್ರೂವ್ ಮಾಡ್ಬಿಟ್ಟು ಬೇರೆ ಇದು ಮಾಡ್ಬೇಕಾ? ಅಯ್ಯೋ ಇರಿ ಇರಿ, ಹೊಸ್ದಾಗೆ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ಬೋದ್ರೆ ಹಿಂಗೆ ಕಣಮ್ಮ. ಯಾರು ಒಪ್ಕೊಳಕ್ಕಿಲ್ಲ ಕಣ್ಬಿಗ್ರೆ. ಈಗ ಏನೋ ನನ್ನ ಸೊಸೆಗೆ ಓಸಿ ಸಿಟ್ಟುವಂಗೆ ಮಾತಾಡ್ತಾವಳ ಅಷ್ಟೇನಿಯ. ಆಮೇಕಿಂದ ಅವಳು ನನಗೆ ಸುಮ್ಕಾಯ್ತಾಳೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಗೊತ್ತಲ್ಲ, ನಾನು ಮೊದಲು ಹಿಂಗೆ ನೀ ಅಂದೆ, ಇಲ್ಲ ಇಲ್ಲ ಒಪ್ಪಕ್ಕಿಲ್ಲ ಮದುವೆಗೆ ಅಂತ ಹೇಳ್ಬಿಟ್ಟು. ಆಮೇಕಿಂದ ತಾನೇ ಮದುವೆಗೆ ಒಪ್ಪಿದ್ದು ನಾನು. ಅಯ್ಯೋ ಇವರೆಲ್ಲ ಬಂದು ಬಂಗೋಗಿದ್ದಕ್ಕೆ ಸರಿ ಬಿಡತ್ತಾಗ ಆಯಿತು, ಹೆಂಗೋ ಸಂದಕ್ಕಿರಲಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಇನ್ನು ಯಾರು ನನಗೂ ಇನ್ನು ಯಾರು ದಿಕ್ಕು ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೇದಾಗ್ಲಿ. ನಮ್ಮ ಮನೆಗೆ ನೀನಂತೂ ಲಕ್ಷ್ಮಿ ಥರ ಬರ್ತಾ ಇದೆಯಾ. ನಮ್ಮ ಮನೇನ ಯಾವಾಗೂ ಬೆಳಗ್ಬೇಕು ಅಂತ ಹೇಳ್ಬಿಟ್ಟು ನಾನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬರ್ರಿ, ಬಲ್ಗಾಲಿಟ್ಬಿಟ್ಟು ಒಳಗಡೆ ಬರ್ರಿ. ಈ ಎಲ್ಲ ತಮ್ಮ, ಇನ್ಮೇಲೆ ನಿನ್ನ ಜೀವನ ಅಂದರೆ ಸುಖವಾಗಿರಲಿ, ಸರಿನಾ? ಥ್ಯಾಂಕ್ಸ್ ಅಕ್ಕ. ಅಯ್ಯೋ ಯಾಕೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಡೀರಿ ಒಳಗಡಿಕೆ, ಬೀಗ್ರೆ ತಗೊಳ್ಳಿ ಲಗೇಜ್ ಎಲ್ಲನೂ. ಅಯ್ಯೋ ನಡೀರಿ ನಡೀರಿ ಮೊಮ್ಮಗನೇ, ನಡೀರಪ್ಪ. ಹೆಪತಿ ನೋಡಿ, ಒಬ್ಬಿಟ್ಟೆಲ್ಲ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಲ್ಲ, ಹೂರ್ಣ ಗಿಣ್ಣೆಲ್ಲ ರುಬ್ಬಿದ್ದಲ್ಲ, ನಡಿ. ಹೆಂಗನೂ ಒಳ್ಳೆ ದಿನ ನೀನು ಬಂದು ಸೇರೋರೆ ಎಲ್ಲನೂ ಒಬ್ಬಿಟ್ಟಿಗೆ ಬಿಟ್ಟು ಮಾಡಿ ಒಂಚೂರು ಬೋಂಡ ಗಿಂಡ ಮಾಡಿ ಹೆಸರು ಬೇಳೆಲ್ಲ ಮಾಡಿ ಅಥವಾ ಹೆಂಗೋ ಸಿಹಿ ಹಾಕ್ಬಿಟ್ರೆ ಆಗೋಯ್ತು ನೋಡು. ಮುಂದಕ್ಕೆಲ್ಲ ಸಂದಕ್ಕಿರ್ತಾರೆ, ನಾನಿಲ್ವೇ? ನನಗೇನು ಎಲ್ಲಾರನೂ ಸಂದಕ್ಕಿರ್ಬೇಕು ಅನ್ನೋದೇನೇ ನನ್ನ ದೊಡ್ಡ ಆಸೆ ಅಲ್ವೇ? ನಡಿ ನಡಿ, ನಡಿಯಪ್ಪಿ ನಡಿರಪ್ಪ. ಅಗಳೇ ಎತ್ಕಳೆ ಬ್ಯಾಗ್ನ, ನೋಡಿಯ ಒಳಗಡಿಕೆ. ಚಿಕ್ಕಮ್ಮ ನಿಮ್ಮ ಯೋಚನೆ ಏನು ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ನೋಡಿ, ನೀವು ಇದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟು ಈಗ ನನ್ನ ಮದುವೆ ಐತೆ, ಆರಾಮಾಗಿ ಖುಷಿಯಾಗಿ ರೆಡಿ ಆಗೋದನ್ನ ಕಲೀರಿ, ಸರಿನಾ? ಇದೆಲ್ಲ ಬರುತ್ತೆ ಹೋಗುತ್ತೆ ಆಗುತ್ತೆ, ಇದೆಲ್ಲ ಬಿಟ್ಬಿಡಿ. ಬಂದವ್ರೆ ಮಗ ಸೊಸೆ ಮನೆಗೆ ಬಂದವ್ರೆ, ಹೆಂಗೋ ನೋಡ್ಕೊಂಡು ನೀವು ಖುಷಿಯಾಗಿರಿ ಅಷ್ಟೇನೆ. ಏನು ಯಾರೋ ಏನು ಅವರು ವಂಶ ಹೆಂಗೋ ಯಾವ ಕತೆನೋ ಯಾವ ಜನನೋ ಏನೂ ಗೊತ್ತಿಲ್ಲ. ಜಾತಿ ಬಗ್ಗೆ ಬಿಟ್ಬಿಡು, ನಮ್ಮ ಜಾತಿ ಅಲ್ದಿದ್ರೇನು ನಮ್ಮ ಜಾತಿ ಆದ್ರೇನು ಅದೆಲ್ಲ ಕೇಳಲ್ಲ. ಅಲ್ಲ ಮನೆತನ ನೋಡಿ ಏನು ತಗೊಬರ್ರಿ ಅಂತ ಹೇಳ್ತಾರೆ. ಯಾವ ಮನೆ ತಂದವರು ಏನು ವಿಚಾರ ಮಾಡಿಲ್ಲ ಏನಿಲ್ಲ, ಸುಮ್ಮನೆ ತಂದುಬಿಟ್ಟು ಇಲ್ಲಿ ಮನೆಗೆ ಇರಿಸ್ಕೊಬಿಟ್ಟು ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ ನೋಡು. ಅಮ್ಮ ಯಾವ ಮನೆತನ ಆದ್ರೇನು ಏನಾದ್ರೇನು ಹೆಂಗೋ ನನ್ನ ತಮ್ಮನ ಹೆಂಡತಿ ಇಬ್ರು ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ತಾನೇ ಸಾಕಾಗಿರೋದು. ಈಗ ನಡಿ, ಜಾಸ್ತಿ ನಿಂತ್ಕೊಂಡು ಮಾತಾಡೋದು ಬೇಡ. ಅವ್ರು ಒಳಗಡೆ ಹೋದ್ಮೇಲೆ ನಾವು ಈಚೆ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಸಂದಕ್ಕಿರ್ತದ. ನೀನೇ ಹೇಳು, ನೋಡಿ ಒಳಗಡೆಗೆ ಹೋಗಿ ನಾನು ಒಬ್ಬಟ್ಟಿಗೆ ಎಲ್ಲನೂ ರೆಡಿ ಮಾಡ್ಕೊತೀನಿ. ಬಾ, ನೀನು ಎಲ್ಲ ಪಟ ಅಡುಗೆ ಎಲ್ಲ ಮಾಡಿ ಮುಗಿಸಿ ಅವ್ರಿಗೆ ಊಟಕ್ಕೆ ಬಡಿಸ್ಬಿಡೋಣ. ಅಲ್ಲ ಕಣ್ಮಗಳೇ, ನಾಳೆ ದಿನ ನಿನ್ನ ಮನೆಗೆ ಬಂದ್ರು ಅರಿಶಿನ ಕುಂಕುಮ ಕೊಡ ಅಂತ ಹೆಣ್ಮಗನ್ನ ಇರ್ಬೇಕಲ್ವೇ? ಯಾರೋ ಏನು ಕತೆನೋ. ಸರಿ ಬಿಡು, ಅವರಿಲ್ಲ ಅಂದರೆ ನಾನಿದ್ದೀನಲ್ಲ, ನಾನು ನಿನ್ನ ಕೊನೆ ಗಂಟೆ ನೋಡ್ಕೊಳಕ್ಕಿಲ್ವಾ? ನನಗೇನು ನೀನು ಹಂಗೇನೆ ನೀ ಅವನು ಇಬ್ಬರು ಸಂದಕ್ಕಿದ್ಬಿಡೋಣ, ಹಂಗೆ ಅಷ್ಟೇ ನೀನೇ ಸಾಕು. ಸರಿ ಬಾ. ಎಲ್ಲನೂ ಅಡುಗೆಗೆಲ್ಲ ತಯಾರಿ ಮಾಡ್ಕೋಬೇಕು. ಬಂದ್ಬಿಟ್ಟವ್ರೆ, ಇನ್ನೇನು ಮಾಡೋಕ್ಕಾಯ್ತದೆ? ನಿಮ್ಮ ಅಪ್ಪಿನ್ನು ಏನಂತಾನೋ ಏನು ಕತೆನೋ. ಸರಿ ಬಾ, ಅಡುಗೆ ಮನೆಗೆ ಹೋಗೋಣ. ದೊಡ್ಡವ, ನಿನ್ನ ಮದುವೆ ಕೆಲಸ ಏನಾರ ಇದ್ರೆ ಉಷಾ ಅದನ್ನ ನೋಡ್ಕೊ ಹೋಗು. ಆಮೇಲೆ ಊಟದ ಟೈಮಿಗೆ ಬಂದ್ಬಿಟ್ಟು ಊಟ ಮಾತ್ರ ಮರಿಬೇಡ. 1 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ಊಟ ಗೀಟ ಎಲ್ಲ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ ಬಂತೆ, ಸರಿನಾ? ಸರಿ ಆಯ್ತು ಚಿಕ್ಕಮ್ಮ. ನನ್ನ ತಮ್ಮನ ಮದುವೆಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದೆ ಉಷಾ. ಆದರೆ ನೋಡಿದ್ರೆ ನೋಡ್ರೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ. ಇನ್ನು ನಿನ್ನ ಮದುವೆಗೆ ಅಷ್ಟೇ ಫುಲ್ ಮಿಂಚಿಂಗಾಗಿರ್ಬೇಕು. ಆಮೇಲೆ ಯಾವ ಮಿಂಚಿಂಗು ಇಲ್ಲ ಏನೂ ಇಲ್ಲ ನೋಡು. ಈ ಥರ ಹೇಳ್ತೀನಿ ಅಂತ ಅನ್ಕೋಬೇಡ. ನೀನು ಈ ಮನೇಲಿ ಈಗ ಬಂದವಳೆ ಸೊಸೆ, ಅವಳು ನಿನ್ನ ಹೆಂಗೆ ನೋಡ್ಕೊತಾಳೋ, ಬಂದ ತಕ್ಷಣ ಏನು ಕತ್ತಿನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನಮ್ಮನೆ ನಾನು ನಿನಗೆ ಗತ್ತಿಗೆ ಆಗಬೇಕಲ್ವಾ? ನನ್ನ ಮನೆ ಯಾವತ್ತೂ ನಿನಗೆ ತೆಗೆದೇ ಇರ್ತೈತೆ, ಸರಿನಾ? ನೀನು ಯಾವ ಥರ ಕಷ್ಟ ಬಂದರು ಏನು ತೊಂದರೆ ಬಂದರು ಏನು ಬೇಜಾರು ಮಾಡ್ಕೋಬೇಡ. ನನ್ನ ಮನೆಗೆ ಯಾವಾಗೂ ನಿನಗೋಸ್ಕರ ತೆಗ್ದಿರ್ತೀನಿ, ಆರಾಮಾಗಿ ಬಾ. ಹೇ ಉಷಾ, ಇದೇನು ಈ ಥರ ಮಾತಾಡ್ತಿದ್ಯಲ್ಲ? ನನ್ನ ತಮ್ಮ ಮದುವೆ ಮಾಡ್ಕೊಂಡು ಬಂದವನೇ, ಅವನ ಹೆಂಡತಿ ನನ್ನ ಮೇಲೆ ಕಿರಿಕ್ ಮಾಡ್ತಾಳೆ ಅಂತನಾ? ಆ ಥರ ಏನಿಲ್ಲ, ನನ್ನ ತಮ್ಮ ತುಂಬ ಒಳ್ಳೆಯವನು. ಆ ಥರ ಎಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಚಿಕ್ಕ ಸಾವುಕಾರನು ನಮ್ಮ ಅಣ್ಣನೇನೆ, ನೀನು ನನ್ನ ಅದಕ್ಕೇನೆ ತಾನೇ. ಅಂಥ ಪರಿಸ್ಥಿತಿ ಬಂತಂದರೆ ಖಂಡಿತ ಬರ್ತೀನಿ. ಯಾರೇನಾದರೂ ಅನ್ಕೊಳ್ಳಿ, ಮೊದಲು ನಿನ್ನ ಸಂಸಾರದ ಕಡೆ ಗಮನ ಕೊಡು, ಸರಿನಾ? ಆಯ್ತು ನಿಧಿ.